ಆಂಧ್ರಪ್ರದೇಶ ಮೂಲದ ನಾಗೇಂದ್ರ ಎಕೋ ಮರಳು ಕ್ವಾರಿಯಲ್ಲಿ ದುರ್ಮರಣ. ಎಕೋ ಮರಳು ಕ್ವಾರಿಯಲ್ಲಿ ಕೊರೆಯುವ ಕಾರ್ಯಾಚರಣೆಯ ಸಮಯದಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಕಾರ್ಮಿಕನೊಬ್ಬ ಸಾವು. ನಾಗೇಂದ್ರ ಕುಟುಂಬಕ್ಕೆ ನೆರವು ಆಗುತ್ತಾರಾ ಕ್ವಾರಿಯ ಮಾಲೀಕ? ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರ ಬಳಿಯ ಹಿರೇನಾಗವಲ್ಲಿ ಬೆಟ್ಟದಲ್ಲಿರುವ ಎಕೋ ಮರಳು ಕ್ವಾರಿಯಲ್ಲಿ ಕೊರೆಯುವ ಕಾರ್ಯಾಚರಣೆಯ ಸಮಯದಲ್ಲಿ ಸಂಭವಿಸಿದ ಸ್ಫೋಟದಲ್ಲಿ ಕಾರ್ಮಿಕನೊಬ್ಬ ಸಾವನ್ನಪ್ಪಿದ್ದಾನೆ. ಮೃತ ವ್ಯಕ್ತಿಯನ್ನು ಆಂಧ್ರಪ್ರದೇಶದ ಧರ್ಮವರಂ ಮೂಲದ 35 ವರ್ಷದ ನಾಗೇಂದ್ರ ಎಂದು ಗುರುತಿಸಲಾಗಿದೆ. ಬುಧವಾರ ಸಂಜೆ ಸಂಭವಿಸಿದ ಸ್ಫೋಟದಲ್ಲಿ ಅವರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಗಮನಾರ್ಹವಾಗಿ ಫೆಬ್ರವರಿ 23, 2021ರಂದು ಅದೇ ಹಿರೇನಾಗವಲ್ಲಿ ಬೆಟ್ಟದಲ್ಲಿ ಸಂಭವಿಸಿದ ಜಲಾಟಿನ್ ಸ್ಫೋಟದಲ್ಲಿ 6 ಜನರು ಸಾವನ್ನಪ್ಪಿದ್ರು. ಇನ್ನು ಕೆಲವೊಂದು ಪ್ರಕರಣಗಳು ಆಚೆಗೆ ಬರದಂತೆ ಎಷ್ಟೋ ಜನರ ಸಾವುಗಳು ಪತ್ತೆಯಾಗದಂತೆ ಮಾಡಿರುವುದು ಕೆಲವೊಂದು ಪ್ರಕಾರಗಳು ಇದ್ದಾವೆ. ಪ್ರಾಣವನ್ನು ಪಣಕ್ಕೆ ಇಟ್ಟು ಆಂಧ್ರಪ್ರದೇಶದಿಂದ ಬಂದು ಜೀವ ಕೈಯಲ್ಲಿ ಹಿಡಿದುಕೊಂಡು ಕ್ವಾರಿಗಳಲ್ಲಿ ಸುಮಾರು ಜನ ಜೀವನ ಮಾಡುತ್ತಿದ್ದಾರೆ. ಆಂಧ್ರಪ್ರದೇಶದ ಧರ್ಮವರಂ ಮೂಲದ ನಾಗೇಂದ್ರ ಅವರ ಕುಟುಂಬಕ್ಕೆ ಕ್ವಾರಿ ಮಾಲೀಕ ನಷ್ಟ ಪರಿಹಾರ ನೀಡಲೇಬೇಕು. ಯಾಕೆಂದರೆ ಅವರ ಕುಟುಂಬ ಅವರ ಮೇಲೆ ಆಧಾರ ಆಗಿರುತ್ತದೆ. ಇನ್ನು ಈ ಪ್ರಕರಣ ಪೇರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಪೊಲೀಸರಿಂದ ಸಾವನ್ನಪ್ಪಿರುವ ಕುಟುಂಬಸ್ಥರಿಗೆ ನ್ಯಾಯ ದೊರಕುತ್ತಾ ಕಾದು ನೋಡಬೇಕಿದೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.